ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತುಂಬಾ ರುಚಿಯಾಗಿರುವಂತ ಮ್ಯಾಂಗೋ ಸ್ವೀಟ್ ನ ಮಾಡ್ತಾ ಇದೀವಿ. ಇದನ್ನ ಮ್ಯಾಂಗೋ ಪಿರಣಿ ಅಂತ ಕೂಡ ಕರಿಬಹುದು. ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸತಿ ಆದ್ರೂ ನೀವು ಟ್ರೈ ಮಾಡಲೇಬೇಕಾಗಿರುವಂತ ರೆಸಿಪಿ. ಇದಕ್ಕೆ ನಾನು ಫಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಾಸುಮತಿ ಅಕ್ಕಿನ ತಗೊಂತಾ ಇದ್ದೀನಿ. ಇದಕ್ಕೆ ಬಾಸುಮತಿ ಅಕ್ಕಿನೇ ಹಾಕಬೇಕು, ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ 2 ಟೇಬಲ್ ಸ್ಪೂನ್ ಆದ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಬಟ್ಲಿಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ಈಗ ಇದೆರಡೂ ಕೂಡ ನೀರಲ್ಲಿ ನೆನೆಸಿಡ್ಬೇಕು. ಏನಿಲ್ಲ ಅಂದ್ರೂ ಒಂದು 3 ಅವರ್ ಆದರೂ ನೆನೆಸಿಟ್ರೆ ಸಾಕು. ಅಥವಾ ನೀವು ಬೆಳಗ್ಗೆ ಮಾಡ್ಕೋತೀನಿ ಅಂದರೆ ರಾತ್ರಿನೇ ನೆನೆಸಿಟ್ರು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 3 ಅವರ್ ನೆನೆಯೋದಕ್ಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ 3 ಅವರ್ ಆಗಿದೆ. ಈಗ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇಲ್ಲಿ ಗೋಡಂಬಿ ಕೂಡ ಅಷ್ಟೇ ಚೆನ್ನಾಗಿ ನೆಂದಿದೆ. ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಗೋಡಂಬಿಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾವು ನೆನೆಸಿದ್ವಲ್ಲ ಅದೇ ನೀರನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಮೊದಲು ಗೋಡಂಬಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಣ. ಈ ಗೋಡಂಬಿಯಲ್ಲಿ ಏನಾದರೂ ಸಣ್ಣ ಸಣ್ಣ ಪೀಸಸ್ ಇತ್ತು ಅಂದರೆ ಏನು ಪರವಾಗಿಲ್ಲ. ನೆಕ್ಸ್ಟ್ ಇದಕ್ಕೆ ಅಕ್ಕಿನೆಲ್ಲ ಸೋದಿಸ್ಕೊಂಡು ಅಕ್ಕಿನ ಮಾತ್ರ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಏನು ಫುಲ್ಲು ನುಣ್ಣಗಾಗಬೇಕಂತ ಏನಿಲ್ಲ, ತರಿಯಾಗಿ ನೀವು ಅಕ್ಕಿನ ರುಬ್ಕೊಂಡ್ರೂ ಸಾಕು. ನೋಡಿ, ಈಗ ಅಕ್ಕಿ ಮತ್ತು ಗೋಡಂಬಿ ಎರಡೂ ಚೆನ್ನಾಗಿ ರುಬ್ಕೊಂಡಿದ್ದಾಯ್ತು. ಈಗ ಅದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೋತಾ ಇದ್ದೀನಿ. ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಇದಕ್ಕೆ ಹಾಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಪಾತ್ರೆಗೆ ಒಂದು 1/2 ಲೀಟ್ರಷ್ಟು ಹಾಲನ್ನ ಸೇರಿಸ್ಕೋತಾ ಇದ್ದೀನಿ. ನೀವು ಬೇಕಿರೋ ಒಂದು ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಹಾಕೋಬೋದು. ಹಾಲು ಜೊತೆಗೆ ಹಾಕೋಬೇಕು, ಬರೀ ನೀರಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಇರೋದಿಲ್ಲ. ಇದು ಕಾಯಿಸ್ತಾ ಒಂದು ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ. ಹಾಲು ಕಾದ ಮೇಲೆ ಈಗ ಅದಕ್ಕೆ ರುಬ್ಬಿರೋ ಅಂತ ಅಕ್ಕಿ ಮತ್ತೆ ಗೋಡಂಬಿ ಮಿಶ್ರಣನ ಹಾಕೊಂಡು ತಿರುಗಿಸ್ತಾ ಬನ್ನಿ. ಇದು ಅಕ್ಕಿ ಮತ್ತೆ ಗೋಡಂಬಿ ಹಾಕಿರೋದ್ರಿಂದ ತಳ ಅಂಟೋ ಸಾಧ್ಯತೆ ಇರುತ್ತೆ. ಸೊ ಮಧ್ಯೆ ಮಧ್ಯೆ ನೀವು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಅಂಟುತ್ತೆ. ಇದೇನಿಲ್ಲ ಅಂದ್ರೂ ಒಂದು 6 ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ಇದು ಬೇಯೋಷ್ಟರಲ್ಲಿ ನಾವು ಮ್ಯಾಂಗೋ ಪ್ಯೂರಿನ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಮ್ಯಾಂಗೋಸ್ನ ತಗೊಂಡು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಇದೇ ಥರ ಮಾವಿನ ಹಣ್ಣು ತಗೋಬೇಕಂತ ಏನಿಲ್ಲ, ನೀವು ಯಾವುದೇ ಮಾವಿನ ಹಣ್ಣನ್ನು ತಗೊಂಡ್ರೂ ಆಗುತ್ತೆ. ಬಟ್ ಸ್ವೀಟ್ ಆಗಿರೋವಂಥ ಮಾವಿನ ಹಣ್ಣು ತಗೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಹುಳಿ ಇರೋದಾದ್ರೆ ಸ್ವೀಟ್ ಕೂಡ ಸ್ವಲ್ಪ ಹುಳಿ ಥರ ಆಗಿಬಿಡುತ್ತೆ. ನೋಡಿ, ಈಗ ನಾವು ಮ್ಯಾಂಗೋಸ್ನೆಲ್ಲ ರುಬ್ಕೊಂಡಿದ್ದೀನಿ. ಇದು 1 ಕಪ್ನಷ್ಟು ಮ್ಯಾಂಗೋ ಆಗುತ್ತೆ. ನಾನು ಸಣ್ಣ ಮ್ಯಾಂಗೋ ತಗೊಂಡಿದ್ದೆ, ಅದಕ್ಕೊಂದು 4-5 ಮ್ಯಾಂಗೋಸ್ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ನಾನು ಅದಕ್ಕೆ ಮ್ಯಾಂಗೋ ಪ್ಯೂರಿನ ಹಾಕೊತಾ ಇದ್ದೀನಿ. ಆ್ಯಕ್ಚುಲಿಯಾಗಿ ಹೇಳಬೇಕಂದ್ರೆ ಮ್ಯಾಂಗೋ ಪ್ಯೂರಿ ಹಾಕೋದಕ್ಕಿಂತ ಮುಂಚೆನೇ ನೀವು ಸಕ್ಕರೆ ಹಾಕಿ ಸಕ್ಕರೆನೆಲ್ಲ ಕರಗಿಸ್ಕೊಂಡು ಆಮೇಲೆ ನೀವು ಮ್ಯಾಂಗೋ ಪ್ಯೂರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಅಲ್ಲಿ ಮ್ಯಾಂಗೋ ಪ್ಯೂರಿನ ಹಾಕೊಂಡೆ. ಯಾಕೆ ಅಂದರೆ ಮೊದಲು ನಾವು ಮ್ಯಾಂಗೋ ಪ್ಯೂರಿ ಹಾಕಿದ ಮೇಲೆ ನಾವು ತುಂಬ ಹೊತ್ತು ಇದನ್ನು ಕಾಯೋದಕ್ಕೆ ಬಿಡಬಾರ್ದು, ಹಾಲು ಒಡೆದಂಗೆ ಆಗಿಬಿಡುತ್ತೆ. ಸೊ ನಾನು ಇವಾಗ ಸಕ್ಕರೆನ ಸೇರಿಸ್ಕೊಂಡು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉರಿನ ಫುಲ್ಲು ಕಮ್ಮಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆಗ್ತಿದೆ ಅಂದವಾಗ ಸ್ಟವ್ ಆಫ್ ಮಾಡಿಕೊಂಡು ಈಗ ನಾನು ಅದಕ್ಕೆ ಚಾಪ್ ಮಾಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಕುಟ್ಟಿರೋ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಇರಬೇಕು, ಗಟ್ಟಿಯಾಗಿರಬೇಕು. ನೀವು ಮ್ಯಾಂಗೋ ಪ್ಯೂರಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಅದನ್ನು ಕಾಯಿಸೋದಕ್ಕೆ ಹೋಗಬೇಡಿ, ಹಾಲೆಲ್ಲ ಒಡೆದಂಗೆ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ಮ್ಯಾಂಗೋ ಪ್ಯೂರಿ ಹಾಕಿದ ಸ್ವಲ್ಪ ಹೊತ್ತಿಗೆ ನೀವು ಸ್ಟವ್ ಆಫ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹೀಗೇನೂ ತಿನ್ಬೋದು ಅಥವಾ ಫುಲ್ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನೊಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತಣ್ಣಗಾಗಿದೆ. ಈಗ ಅದ್ರ ಮೇಲೆ ನಾನು ಚಾಪ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸು ಹಾಕೋದು ನಿಮ್ಮ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಡೆಕೋರೇಷನ್ಗೆ ನಾನೊಂದು ಸ್ವಲ್ಪ ಮ್ಯಾಂಗೋ ಪೀಸಸ್ನ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೆಂಟರ್ದಲ್ಲೊಂದು ಪುದೀನಾ ಎಲೆನ ಕೂಡ ಇಟ್ಕೋತಾ ಇದ್ದೀನಿ. ಈಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೀವು ಕೂಡ ಅಷ್ಟೇ ಮನೆಯನ್ನು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.